ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಸ್ತಾರ ನ್ಯೂಸ್ ಅರ್ಪಿಸುವ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಮನೆ ಕಟ್ಟೋದು ಎಷ್ಟು ಮುಖ್ಯನೋ ಮನೆಯಲ್ಲಿರುವಂತ ವಸ್ತು ಕೂಡ ತುಂಬಾ ಮುಖ್ಯ ಆಗತ್ತೆ. ಎಸ್ಪೆಷಲಿ ನಾವು ಅತಿ ಹೆಚ್ಚು ಸಮಯ ಕಳೆಯೋದು ಅಂದ್ರೆ ಸೋಫಾ ಮೇಲೆ. ಸೋಫಾ ಕಂಫರ್ಟ್ ಆಗಿದ್ರೆ ಇಡೀ ದಿನ ನಾವು ಸೋಫಾ ಮೇಲೆ ಕೂರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿರೋದು ಮಾರ್ಕೆಟ್ನಲ್ಲಿ ಅಂದ್ರೆ ಅದು ಆಸ್ಟಿನ್ಸ್ ಸೋಫಾ ಡಿಸೈನ್ ಸ್ಟುಡಿಯೋ ಬಗ್ಗೆ. ಓಕೆ, ಈಗ ನಮ್ಮ ಜೊತೆ ಫೌಂಡರ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಬಿಡೋಣ. ಸರ್ ನಮಸ್ತೆ, ವೆಲ್ಕಮ್. ನಮ್ಮ ಜೊತೆ ಹರ್ಷ ಪ್ರಪಂಚನ್ ರಾಜು ಇದ್ದಾರೆ. ಹಲೋ ಸರ್. ಓಕೆ, ನಮ್ಮ ಜೊತೆ ವೈಭವಿ ಅವರು ಇದ್ದಾರೆ, ಫೌಂಡರ್ಸ್. ನಮಸ್ತೆ. ನಮಸ್ತೆ. ಓಕೆ ಸರ್, ಮೊದಲನೇದಾಗಿ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ಒಂದು ಬಿಸ್ನೆಸ್ ಮಾಡೋದು ಎಷ್ಟು ಮುಖ್ಯ ಅಂದ್ರೆ ಇಟ್ ಇಸ್ ವೆರಿ ಚಾಲೆಂಜಿಂಗ್. ನೀವು ಇದನ್ನ ಹೇಗೆ ಪ್ರಾರಂಭ ಮಾಡಿದ್ರಿ? ಬೇಸಿಕಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮೇಡಮ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫಿನಿಶ್ ಆದಮೇಲೆ ಸುಮಾರು ಫೀಲ್ಡ್ಸ್ ಇರುತ್ತೆ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ. ಈ ಫರ್ನಿಚರ್ ಡಿಸೈನಿಂಗ್ ಫೀಲ್ಡ್ ನಾವು ಚೂಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸ್ವಲ್ಪ ಯು ಕ್ಯಾನ್ ಸೇ ದಟ್ ಇಟ್ಸ್ ಎ ಪ್ಯಾಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಇಂಟ್ರೆಸ್ಟಿಗೆ ಬಂದ್ಬಿಟ್ಟು ಈ ಫರ್ನಿಚರ್ ಡಿಸೈನಿಂಗಿಗೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿಗೆ ಸೇರಿ ಸೊ ಫರ್ನಿಚರ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿ ಅದರ ಸೇಲ್ಸ್ ಎಲ್ಲ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು 2015 ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ 2015 ಸ್ಟಾರ್ಟ್ ಮಾಡಿದ ಒಂದು ವರ್ಷಕ್ಕೇ ದೆರ್ ವಾಸ್ ಎ ನೋಟ್ ಚೇಂಜ್ ಆಗ್ಬಿಡ್ತು. ನೋಟ್ ಬ್ಯಾನ್ ಆಗ್ಬಿಡ್ತು. ನೋಟ್ ಬ್ಯಾನ್ ಆದಮೇಲೆ ಅದೊಂದು ಆಮೇಲೆ ಇದ್ದ ತಕ್ಷಣ ವ್ಯಾಟಿಂದ GST ಚೇಂಜ್ ಆಗ್ಬಿಡ್ತು. ತುಂಬ ಕಾಂಪ್ಲಿಕೇಶನ್ಸ್. ಅದಾದ್ಮೇಲೆ ತಕ್ಷಣ ಕೋವಿಡ್ ಬಂದ್ಬಿಡ್ತು ನಮ್ಗೆ. ಆ್ಯಕ್ಚುಲಿ ಆಫ್ಟರ್ 3-4 ಇಯರ್ಸ್ ಆದ್ಮೇಲೆ ಹೌದು, ಕೋವಿಡ್ ಬಂದು. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿರುವಾಗ ತುಂಬ ಚಿಕ್ಕ ಪ್ಲೇಸಲ್ಲೇ ಸ್ಟಾರ್ಟ್ ಮಾಡಿದ್ದೆ ನಾವು. ಆ್ಯಕ್ಚುಲಿ ಸೊ ಆಮೇಲೆ ಬರ್ತಾ 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 ನಮ್ಮದು ಕಸ್ಟಮರ್ಸು ನಮ್ಮ ಸರ್ವಿಸ್ ಬಗ್ಗೆ, ನಮ್ಮ ಕ್ವಾಲಿಟಿ ಬಗ್ಗೆ ಸೊ ಕಾನ್ಫಿಡೆನ್ಸ್ ಬಂದಿದ ತಕ್ಷಣ ನಾವು ಅದೇ ಒಂದೇ ಕಸ್ಟಮರ್ನ ಒಂದು 10 ಕಸ್ಟಮರ್ ನಮ್ಗೆ ರೆಫರೆನ್ಸ್ ಮಾಡ್ತಾರೆ ನೋಡಿ. ಆ್ಯಕ್ಚುಲಿ ದಟ್ ಈಸ್ ಅ ಮೈನ್ ಕಸ್ಟಮರ್ ಸರ್ವಿಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಿಸ್ನೆಸ್ಸಲ್ಲಿ ಅಂತ ಹೇಳಿದ್ರೆ, ಒಬ್ಬರು ಸ್ಯಾಟಿಸ್ಫೈ ಆಗಿದ ತಕ್ಷಣ ಒಂದು ಪ್ರಾಡಕ್ಟ್ ಬಗ್ಗೆ ಅವರು ಒಳ್ಳೇದಾದರೆ ಒಬ್ಬರಿಗೆ ಆ ಪ್ರಾಡಕ್ಟ್ ಬಗ್ಗೆ ತುಂಬ ಜನ ನಮಗೆ ಹೇಳ್ತಾರೆ. ಆ್ಯಕ್ಚುಲಿ ಸೊ ದಟ್ ಈಸ್ ಹೌ ನಮಗೆ ಕಸ್ಟಮರ್ ಸಪೋರ್ಟ್ ಸಿಕ್ಕಿರೋದ್ರಿಂದ ನಾವು ಬೆಳೆಯೋಕ್ಕೆ ಸಾಧ್ಯ ಆಯಿತು ಮೇಡಮ್. ಆ್ಯಕ್ಚುಲಿ ಇನಿಷಿಯಲ್ ಡೇಸಲ್ಲಿ ಹೇಗಿತ್ತು ಸರ್ ಆ ಒಂದು ಚಾಲೆಂಜಸ್ಸು? ಹೌದು, ಇನಿಷಿಯಲ್ ಡೇಸಲ್ಲಿ ತುಂಬ ಚಾಲೆಂಜಸ್ ಇತ್ತು ನಮಗೆ. ಸೊ ಇವಾಗ ಇನಿಷಿಯಲ್ ಡೇಸಲ್ಲಿ ನಮ್ಮದು ಪ್ರಾಡಕ್ಟ್ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ನಮಗೆ ನಂಬ್ತಿರ್ಲಿಲ್ಲ ಜನ. ಸೊ ಇಷ್ಟು ಪ್ರೈಸ್ ಇಷ್ಟು ಕೊಡಬೇಕಾ, ನಾವು ಬೇರೆ ಕಡೆ ಸಿಗ್ತಾ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಕ್ಲೈಂಟ್ಸ್ಗೆ. ಇದು ಇವಾಗಲೂ ನಾವು ಹೇಳ್ತೀವಿ, ಆವಾಗ ಸಪೋರ್ಟ್ ಮಾಡಿರೋ ಈಚ್ ಆ್ಯಂಡ್ ಎವ್ರಿ ಕ್ಲೈಂಟ್ಸ್ಗೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಅಂತ ಹೇಳ್ಬೇಕು. ಆ್ಯಕ್ಚುಲಿ ನಾವು ನಮ್ಮನ್ನು ನಂಬಿ ಅವತ್ತು ನಮ್ಮ ಪ್ರಾಡಕ್ಟ್ಗೆ ಅಮೌಂಟ್ ಕೊಟ್ಟಿದ್ದಕ್ಕೆ, ಸೊ ಅವ್ರು ನಾವು ಸರ್ವಿಸ್ ಕೊಟ್ಟಿದ್ದಕ್ಕೆ, ನಮ್ಮ ರೆಫರ್ ಮಾಡಿದ್ದಕ್ಕೆ ಈಚ್ ಆ್ಯಂಡ್ ಎವ್ರಿ ಕ್ಲೈಂಟ್ ನಾವು ಥ್ಯಾಂಕ್ಫುಲ್ ಅಂತಲೇ ಹೇಳ್ಬೇಕು. ಆ್ಯಕ್ಚುಲಿ ಓಕೆ, ನೀವು ಹೇಳಿದ್ರಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ನೀವು ಹೇಳಿದ್ರಿ. ಈ ಐಡಿಯಾ ಯಾರು ಕೊಟ್ಟಿದ್ದು? ನಿಮ್ಮ ಶ್ರೀಮತಿಯವರ? ನಮ್ಮ ಶ್ರೀಮತಿಯವನ್ನ ಮೀಟ್ ಮಾಡಿದ್ದು ನಾವು ಕೆಲಸ ಮಾಡೋ ಜಾಗದಲ್ಲಿ. ಆ್ಯಕ್ಚುಲಿ ಸೊ ಆಮೇಲೆ ಕೆಲಸ ಮಾಡೋದು ಕಂಪನಿಯಲ್ಲಿ, ಫಸ್ಟ್ ಕಂಪನಿಯಲ್ಲಿ. ಸೊ ಬಿಸ್ನೆಸ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನಿಮ್ಮ ಬಳಿ ಡಿಸ್ಕಸ್ ಮಾಡ್ತಾರೆ ಮುಂಚಿತವಾಗಿ. ಸೊ ಮಾಡಿದಾಗ ಏನು ಅನಿಸ್ತು ನಿಮಗೆ ಆ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ನಾನು ಬಿಸ್ನೆಸ್ ಮಾಡಬೇಕು ಅಂತ ಫಸ್ಟಿಂದಾನೇ ಮೈಂಡಲ್ಲಿ ಇತ್ತು. ಸೊ ಹಾಗಾಗಿ ನಾನು ಪರಿಚಯ ಆಗೋಕ್ಕಿಂತ ಮುಂಚೆಯಿಂದನೂ ಅವರಿಗೆ ಬಿಸ್ನೆಸ್ ಮಾಡಬೇಕು ಅಂತಾನೆ ಅವರು ಆಫ್ಟರ್ ಕಂಪ್ಲೀಟಿಂಗ್ ಇಸ್ ಮೆಕ್ಯಾನಿಕಲ್ ಥಿಂಗ್ ಲೈಕ್ ಬಿಸ್ನೆಸ್ ಮಾಡಬೇಕು ಅಂತಾನೆ ಅವ್ರು ಅನ್ಕೊಂಡು ಲೈಕ್ ಆನ್ ದ ಫೀಲ್ಡ್ ಇದ್ದಿದ್ದು. ಸೊ ಆಫ್ಟರ್ ದಟ್ ಲೈಕ್ ವೆನ್ ಈ ವರ್ಕಿಂಗ್ ಆಲ್ಸೋ ಲೈಕ್ ಟು ಗೆಟ್ ಎನ್ ಎಕ್ಸ್ಪೀರಿಯನ್ಸ್ ಆಲ್ ದೋಸ್ ಥಿಂಗ್ಸ್. ಹಾಗಾಗಿ ಅವರು ಅದಾದ್ಮೇಲೆ ಇದು ಸ್ಟಾರ್ಟ್ ಮಾಡಿದ್ದು ಆಸ್ಟಿನ್ಸ್ನ. ಓಕೆ ಸರ್, ಸಾಮಾನ್ಯವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದಾಗ ಸಾಕಷ್ಟು ಒಂದು ರೀತಿ ಗೊಂದಲ ಕೂಡ ಇರುತ್ತೆ, ಅಂದರೆ ಒಂದು ರೀತಿ ಭಯನೂ ಕೂಡ ಆಗ್ತಾ ಇರುತ್ತೆ, ಖುಷಿನೂ ಕೂಡ ಇರುತ್ತೆ. ಸೊ ನಿಮಗೆ ಈ ಎರಡರಲ್ಲಿ ಯಾವುದಿತ್ತು ಸರ್? ನಮ್ಮ ಜನಕ್ಕೆ ಹಠ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾನು ಇದು ಸಾಧಿಸ್ಬೇಕು ಅನ್ನೋದೊಂದು ಇದ್ರೆ ಆ ಮೈಂಡಲ್ಲಿ ಅದೊಂದು ಇದ್ರೆ ಏನು ಮಾಡೋಕ್ಕಾದ್ರೂ ರೆಡಿ ಆಗ್ತಾರೆ. ಆ್ಯಕ್ಚುಲಿ ನಮ್ಮ ಹತ್ರ ಇದಿಲ್ಲ, ನಮ್ಮ ಹತ್ರ ಅದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಜನ ಇಲ್ಲ, ನಮ್ಮ ಹತ್ರ ಶೋರೂಮ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದಿದ್ರೆ ಇವತ್ತು ಇಲ್ಲಿಗೆ ಬರ್ತಿರ್ಲಿಲ್ಲ. ಆ್ಯಕ್ಚುಲಿ ಒಂದು ಸಾಧನೆ ಮಾಡಬೇಕು, ಇಂಡಿಯಾದಲ್ಲಿ ಈ ಥರ ಪ್ರಾಡಕ್ಟ್ ಒಂದು ಕೊಡಬೇಕು ಅಂತ ಒಂದು ನಂದು ಹಠದಿಂದ ನಾವು ಇಲ್ಲಿ ಇವತ್ತು ಸಕ್ಸಸ್ ಆಗಿರೋದು ಸಾಧ್ಯ. ಖಂಡಿತ ಸರ್, ನೀವು ಸಾಧನೆ ಮಾಡಿರೋದಕ್ಕೆ, ನೀವು ಸಕ್ಸಸ್ ಸ್ಟೋರಿ ಹೇಳೋದಕ್ಕೆ ಇಲ್ಲಿದ್ದೀರಾ ನೀವು ನಮ್ಮ ಸ್ಟುಡಿಯೋದಲ್ಲಿ. ಸರ್, ಯಾಕೆ ಆಸ್ಟಿನ್ ಸೋಫಾ ಜನ ಚೂಸ್ ಮಾಡಬೇಕು?
ಸೋಫಾ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮನೆಯವರೊಂದು ಶೋರೂಮ್ಗೆ ಹೋಗ್ತಾರೆ. ಒಂದು ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ವೈಫು, ಹಸ್ಬೆಂಡು ಮತ್ತು ಮಕ್ಳು ಇರ್ತಾರೆ. ಎಲ್ಲರಿಗೂ ಒಂದೇ ಥರ ಕಂಫರ್ಟ್ ಸೆಟ್ ಆಗಲ್ಲ ಎಲ್ಲೂ. ಪೇರೆಂಟ್ಸ್ಗೆ ಏನಾಗುತ್ತೆ, ತುಂಬ ಸಾಫ್ಟ್ ಆಗಿದ್ದರೆ ಅದರಲ್ಲಿ ಕೂತ್ಕೊಂಡು ಎದ್ದೇಳಕ್ಕೆ ತುಂಬ ಕಷ್ಟ ಆಗುತ್ತೆ. ನೀ ಪೇನ್ಸ್ ಇರ್ಬೋದು, ಆಮೇಲೆ ಸೊಂಟ ನೋವಿರ್ಬೋದು. ಹೌದು. ಸೊ ಏನು ಯಂಗ್ಸ್ಟರ್ಸ್ಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಸಾಫ್ಟ್ ಬೇಕು ಅಂತಿರುತ್ತೆ. ಸೋಫಾ ಹೇಗಿರ್ಬೇಕು ಅಂತ ಹೇಳಿ ಅವ್ರು ಕೂತ ತಕ್ಷಣ ಕಂಫರ್ಟಬಲ್, ಅವ್ರಿಗೆ ಟಿವಿ ನೋಡೋಕ್ಕೆ ಚೆನ್ನಾಗಿರ್ಬೇಕು ಅಂತ ಅವ್ರು ಅನ್ಕೊಳ್ತಾರೆ. ಈ ಕಡೆ ಪೇರೆಂಟ್ಸ್ಗೂ ಕಂಫರ್ಟಬಲ್ ಇರಬೇಕು, ಈ ಕಡೆ ಎಲ್ಡರ್ಸ್ಗೂ ಕಂಫರ್ಟಬಲ್ ಇರಬೇಕು. ಕರೆಕ್ಟಾ? ಒಪ್ತೀರಾ? ಸೊ ಇವಾಗ ಆ ಶೋರೂಮ್ ಅವರು ನೀವು ಒಂದು ಸೋಫಾ ಅಂಗಡಿಗೆ ಹೋದ್ರೆ ಅವರು ಈ ಥರ ಇಲ್ಲ ಸರ್ ನಮ್ಮ ಹತ್ರ ಇರೋದು ಒಂದೇ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ನಾವು ಇನ್ನೊಂದು ಅಂಗಡಿಗೆ ಹೋಗ್ತೀವಿ. ಸೊ ಆ ಥರ ಡಿಫ್ರೆಂಟ್ ಯಾರೂ ಕಸ್ಟಮೈಸ್ ಮಾಡಿಕೊಡಲ್ಲ. ಬಟ್ ನೀವು ಅದನ್ನ ಡಿಸೈನ್ ಮಾಡ್ತೀರಾ ಅಂತ. ಎಕ್ಸಾಕ್ಟ್ಲಿ ನಾವು ಅದನ್ನ ಡಿಸೈನ್ ಮಾಡಿ ಕೊಡ್ತೀವಿ ಆ್ಯಕ್ಚುಲಿ. ಓಕೆ. ಸೊ ಎಲ್ಲರಿಗೂ ಸೆಟ್ ಆಗೋ ಥರ ಮನೇಲಿ ಎಷ್ಟು ಜನ ಇರ್ತಾರೆ, ಅವ್ರಿಗೆ ಪೇರೆಂಟ್ಸ್ಗೂ ಸೆಟ್ ಆಗಬೇಕು, ಅವ್ರ ಎಲ್ಡರ್ಸ್ಗೂ ಸೆಟ್ ಆಗಬೇಕು, ಯಂಗ್ಸ್ಟರ್ಸ್ಗೂ ಚೆನ್ನಾಗಿರಬೇಕು. ಅವರು ಒಂದು ಟಿವಿ ನೋಡಬೇಕು, ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಕಂಫರ್ಟಬಲ್ 3 hours ಮೂವಿ ನೋಡಬೇಕು. ಹೌದು. ಅವ್ರಿಗೆ ಸಾಫ್ಟ್ ಆಗಿರಬೇಕು, ರಿಕ್ಲೈನರ್ಸ್ ಬೇಕು, ಎಲ್ಲ ಬೇಕು. ಅದಕ್ಕೆ ನಾನು ಶುರುವಿನಲ್ಲೇ ಹೇಳ್ದೆ, ಅತಿ ಹೆಚ್ಚು ಸಮಯ ಕಳೆಯೋದು ಅಂದ್ರೆ ಸೋಫಾ. ಖಂಡಿತ. ಹೌದು ಖಂಡಿತ ಅದು. ಸೊ ಇವಾಗ ಏನಾಗುತ್ತೆ, ಒಂದು ಶೋರೂಮಲ್ಲಿ ನೀವು ಖರೀದಿ ಮಾಡ್ತೀರಾ, ಆಮೇಲೆ ಅವರು ಆ ಸೋಫಾದಲ್ಲಿ ಸ್ವಲ್ಪ ಒಂದು 1 year ಸ್ಪೆಂಡ್ ಮಾಡಿದ ತಕ್ಷಣ ಅವ್ರಿಗೆ ಸೊಂಟ ನೋವು ಬರೋದು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೈಟ್ ಜಾಸ್ತಿ, ಸೀಟಿಂಗ್ ಹೈಟ್ ಜಾಸ್ತಿ ಆಯಿತು, ಕಡಿಮೆ ಆಯಿತು ಅಂತ ಹೇಳ್ತಾರೆ. ಆವಾಗ ನೀವು ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಕರೆಕ್ಟಾ? ಸೊ ನಾವೇನು ಮಾಡ್ತೀವಿ, ಫಸ್ಟೇನೆ ಅವ್ರ ಹತ್ರ ಏನು ಸೋಫಾ ಕಂಫರ್ಟಬಲ್ ಆಗಿರುತ್ತೆ ಅಂತ ನೋಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿ ನಾವು ಅದನ್ನ ಕೊಡ್ತೀವಿ ಮೇಡಮ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾಟ್ ವಿ ಆರ್ ಸ್ಪೆಷಲ್ ಕಸ್ಟಮೈಸ್ಡ್ ಫರ್ನಿಚರ್ಸ್ ಅಲ್ಲಿ ವಿ ಆರ್ ವೆರಿ ಸ್ಪೆಷಲೈಸ್ಡ್. ಅವ್ರ ಮನೆ ವಿಸಿಟ್ ಮಾಡಿ ಅವ್ರದ್ದು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು, ಸೊ ಅವ್ರು ಯಾವ ಮನೆ, ಅವ್ರದ್ದು ಯಾವ ಕಲರ್ ಸೆಟ್ ಆಗುತ್ತೆ, ಯಾವ ಮೆಜರ್ಮೆಂಟ್ ಸೋಫಾ ಹಾಕ್ಬೇಕಾಗತ್ತೆ, ಸೊ ಯಾವ ಥರ ಅವ್ರ ಮನೆಗೆ ಗೆಸ್ಟ್ ಬರ್ತಾರೆ, ಸೊ ಗೆಸ್ಟ್ಗೆ ಯಾವ ಥರ ನಾವು ಅವರು ಪ್ರಿಫರೆನ್ಸ್ ಕೊಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ನೋಡಿಕೊಂಡು ನಾವು ಒಂದು ಫರ್ನಿಚರ್ನ ಸಜೆಸ್ಟ್ ಮಾಡ್ತೀವಿ ಕಸ್ಟಮರ್ಗೆ. ದಟ್ ಈಸ್ ಅವರ್ ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೇಕು ಆ್ಯಕ್ಚುಲಿ. ಓಕೆ. ಈ ಐಡಿಯಾ ಹೇಗೆ ಬಂತು ನಿಮಗೆ? ಯಾರಾದರೂ ಅಂದರೆ ಈಗ ಸಾಕಷ್ಟು ಬಿಸ್ನೆಸ್ ಇದೆ ಮಾಡೋದಕ್ಕೆ, ಸೊ ಯಾಕೆ ನೀವು ಈ ಒಂದು ಬಿಸ್ನೆಸ್ನ ಚೂಸ್ ಮಾಡಿದ್ರಿ ಅಂತ? ಮೇಡಮ್ ನಮ್ಮಲ್ಲೇನೆ ನನಗೆ ಒಂದು ಸೋಫಾ ಪರ್ಚೇಸ್ ಮಾಡಬೇಕಂತ ಹೋಗಿರೋವಾಗ, ಸೊ ನನಗೆ ಸಾಫ್ಟ್ ಆಗಿರಬೇಕು, ನಮ್ಮ ಪೇರೆಂಟ್ಸ್ಗೆ ಸಾಫ್ಟ್ ಆಗಿ ಕೂತ್ಕೊಳಕ್ಕಾಗಲ್ಲ. ಸೊ ದೆರ್ ಈಸ್ ಅ ಗ್ಯಾಪ್. ಹೌದು, ದೆರ್ ಈಸ್ ಅ ಗ್ಯಾಪ್ ಇನ್ ಬಿಟ್ವೀನ್ ದ ರೆಡಿ ಫರ್ನಿಚರ್ಸ್ ಅಂಡ್ ಕಸ್ಟಮೈಸ್ ಫರ್ನಿಚರ್ಸ್. ಸೊ ನಮಗೆ ಆ ಥಾಟ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ದೆನ್ ವಿ ಟುಕ್ ಇಟ್ ಫಾರ್ವರ್ಡ್ ಆ್ಯಕ್ಚುಲಿ. ಹಾಗಾಗಿ ಎಸ್. ಓಕೆ. ಈ ಐಡಿಯಾನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದಾಗ ನೀವೇನು ಹೇಳಿದ್ರಿ? ಓಕೆ, ಫಸ್ಟ್ ಆಕ್ಚುಲಿ ಡಿಸ್ಕಸ್ ಮಾಡಿರಲಿಲ್ಲ ಅವರು. ಲೈಕ್ ಹಿ ಹ್ಯಾಸ್ ಸ್ಟಾರ್ಟೆಡ್ ಆಲ್ ದಿಸ್, ಲೈಕ್ ದ ಬ್ರ್ಯಾಂಡಿಂಗ್, ಎವ್ರಿಥಿಂಗ್, ದ ಆಲ್ ನೇಮ್, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್. ನಾನು ಎಲ್ಲರಿಗೂ ಹೇಳಿರೋದು ಸರ್ಪ್ರೈಸ್ ಅಷ್ಟೇ. ಸರ್ಪ್ರೈಸ್. ಈ ಗೇವ್ ಮಿ ಅ ಸರ್ಪ್ರೈಸ್. ಓಕೆ, ಈ ತರ ಒಂದು ಮಾಡ್ತಾ ಇದೀವಿ, ವಿ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಸೋ ಅಂಡ್ ಸೋ ಡೇಟ್. ಆಕ್ಚುಲಿ ವಿ ಸ್ಟಾರ್ಟೆಡ್ ಇನ್ 2015. ಸೊ ಆ ಡೇಟ್ ಅಲ್ಲಿ ಓಕೆ ವಿಲ್ ಸ್ಟಾರ್ಟ್ ಅಂತ ಹೇಳಿದ್ರು ಅಷ್ಟೇನೆ. ಅಂದ್ರೆ ಈ ತರ ಒಂದು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಅದಾದ್ಮೇಲೆ ಇಟ್ ವೆಂಟ್ ಮ್ಯಾಮ್. ಲೈಕ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತುಂಬಾ ಹರ್ಡಲ್ಸ್ ಇತ್ತು. ಲೈಕ್ ದೇರ್ ಇಸ್ ಲೈಕ್ ಲಾಟ್ ಆಫ್ ಅಪ್ ಅಂಡ್ ಡೌನ್ಸ್. ಅದನ್ನೆಲ್ಲ ಅವರು ಫೇಸ್ ಮಾಡ್ಕೊಂಡು, ಲೈಕ್ ಲಾಟ್ ಅಂತ ಅಂದ್ರೆ ಲೈಕ್ ತುಂಬಾ, like as he told, like demonetization regarding the employees, like all those things, they were like lot of andre hurdles ittu. adnella face ಮಾಡ್ಕೊಂಡು, and main thing is as a family support and a customer support, namdu team main as like our team whoever who are working with us, almost it is like ivaga 9 years, almost 10 years complete ಆಯ್ತು ನಮ್ದು ಆಫೀಸ್ ಗೆ. ಸೊ 10 years ಇಂದ ನಮಗೆ ಮುಂಚೆ ಯಾರಿದ್ರು ಇವಾಗ್ಲೂ ಆ ಟೀಮ್ ಇದಾರೆ ನಮ್ ಜೊತೆ. ಸೊ ದೇ ಆರ್ ಆಲ್ಸೋ ಟ್ರಸ್ಟ್ ಆನ್ ಅಸ್, ಅಂಡ್ ನಮಗೂ ಅವ್ರ ಮೇಲೆ ಟ್ರಸ್ಟ್ ಇದೆ, ಅಂಡ್ ಹಾರ್ಡ್ ವರ್ಕ್. ಲೈಕ್ ನಮ್ದು ಏನ್ ಇಂಟೆನ್ಷನ್ ಇದೆ ಆಸ್ ಅ ಫೈನಲ್ ಔಟ್ಪುಟ್, ನಾವು ಕ್ಲೈಂಟಿಗೆ ಏನ್ ಕೊಡ್ಬೇಕು ಆ ಔಟ್ಪುಟ್ ಅವ್ರ ಕಡೆಯಿಂದನೂ ಸಿಗ್ತಾ ಇದೆ ನಮಗೆ. ಸೊ ವಿ ಆರ್ ಹ್ಯಾಪಿ ವಿತ್ ಆಲ್ ಅವರ್ ಎಂಪ್ಲಾಯೀಸ್ ಅಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. Okay. So thankful and we are grateful also. ಸೂಪರ್. ಪ್ರತಿಯೊಬ್ರು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ನೀವು ಬಿಸ್ನೆಸ್ ಮಾಡೋರಿಗೆ ಏನ್ ಮೆಸೇಜ್ ಕೊಡಕ್ ಬಯಸ್ತೀರಾ ಆಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್? ಆಸ್ ಎ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ದಂಗೆ ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ಕೀ ಫಾರ್ ಸಕ್ಸಸ್ ಅಂತ ನಾನು ಹೇಳ್ಬೋದು ಮೇಡಮ್. ಎವ್ರಿ ಡೇ ಸೇಮ್ ಟೈಮಿಂಗ್ಸಲ್ಲಿ ನಾವು ಅವೈಲಬಿಲಿಟಿ ಟು ದ ಕ್ಲೈಂಟ್ಸ್ ಇರಬೇಕು. ವಿ ಹ್ಯಾವ್ ಟು ಬಿ ರೀಚಬಲ್ ಟು ದ ಕ್ಲೈಂಟ್ಸ್. ಹಾರ್ಡ್ ವರ್ಕ್ ಈಸ್ ದ ಕೀ ಫಾರ್ ಸಕ್ಸಸ್ ಅಂತ ನಾನು ಹೇಳ್ತೇನೆ ಅಷ್ಟೇ. ನೀವು ಇದರಿಂದ ಏನು ಕಲಿತ್ರಿ ಸರ್ ಈ 10 ವರ್ಷದಲ್ಲಿ ಆಸ್ ಅ ಹ್ಯೂಮನ್ ಬೀಯಿಂಗ್? ಅಫ್ಕೋರ್ಸ್ ಪೇಷನ್ಸ್ ಕೂಡ ಕಲ್ತಿರ್ತೀರಾ ನೀವು. ಹೌದು ಹೌದು. ಸೊ ಬದಲಾವಣೆಗಳನ್ನ ಕಾಣ್ತಿದ್ದೀರಾ ನೀವು? ಡೆಫಿನೆಟ್ಲಿ.
ಯಾವ ಎವ್ರಿ ಡೇ ಇಟ್ ಇಸ್ ಅ ಚಾಲೆಂಜ್ ಮ್ಯಾಮ್. ಲೈಕ್ ಎವ್ರಿ ಡೇ ಇಸ್ ಅ ಲರ್ನಿಂಗ್. ಅಂದ್ರೆ ನಾವು ಇವಾಗ ಒಬ್ರು ಕ್ಲೈಂಟ್ನ ಮೀಟ್ ಮಾಡ್ತೀವಿ ಅಂದ್ರೆ ಅವ್ರ ಹತ್ರ ಇಂದ ನಾವು ತುಂಬಾ ಕಲ್ತ್ಕೊಳೋದಿರತ್ತೆ. ಆಮೇಲೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ದ ಕ್ಲೈಂಟ್ಸ್, ನಮ್ಮ ಎಂಪ್ಲಾಯೀಸ್ ಥ್ರೂ ಇಂದನೂ ಕಲ್ತ್ಕೊಳೋದಿರತ್ತೆ. ಅವ್ರೇನೋ ಅದರಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ನಾವು ಲೈಕ್ ರಿಗಾರ್ಡಿಂಗ್ ದ ಟೈಮಿಂಗ್ಸ್, ವಾಟ್ ದೇ ಮೇಂಟೈನ್, ದ ವರ್ಕ್, ಎವ್ರಿಥಿಂಗ್. ಎವ್ರಿ ಡೇ ಇಟ್ ಈಸ್ ಅ ಚಾಲೆಂಜಿಂಗ್ ಆ್ಯಂಡ್ ಎವ್ರಿ ಡೇ ಇಟ್ ಈಸ್ ಅ ಲರ್ನಿಂಗ್ ಓನ್ಲಿ. ಯು ಬೀಯಿಂಗ್ ಅ ವುಮೆನ್, ಅಂದ್ರೆ ನಿಮ್ಗೆ ಒಂದು ಪುಟ್ಟ ಮಗು ಕೂಡ ಇದೆ, ಅದ್ರ ಜೊತೆಗೂ ಕೂಡ ನೀವು ಬಿಸ್ನೆಸ್ ಸಪೋರ್ಟ್ ಮಾಡ್ತಿದ್ರೆ ಹೇಗಿದೆ? It is like recently we married. It's in 2022 we got married. Like 2023, like Divin is here, like the baby boy. Okay. And now he's also part of the office. Like every day he'll come to office with us. We have made a separate room. One room ಅವನಿಗಂತ ಮಾಡ್ಬಿಟ್ಟಿದೀವಿ ಆಟ ಆಡಕ್ಕೆ ಅಂತ. So that for ಅವನ ಮೇಲೂ ಅಂದ್ರೆ ಫುಲ್ ಕಾನ್ಸಂಟ್ರೇಷನ್ ಅವನ ಮೇಲೂ ಕೊಡ್ಬೇಕಾಗತ್ತೆ, ಆಮೇಲೆ ಆಫೀಸ್ ಮೇಲೂ ಕೊಡ್ಬೇಕಾಗತ್ತೆ. ಬಿಕಾಸ್ ಆಸ್ಟನ್ಸ್ ಇಸ್ ಅವರ್ ಫಸ್ಟ್ ಬೇಬಿ. ದೆನ್ ಲೈಕ್ ಬೋತ್ ಇಸ್ ಲೈಕ್ ನಮಗೆ ಎರಡೂ ಮಕ್ಳು ಥರನೇನೆ. ಹಾಗಾಗಿ ನಾವು ಅವನಿಗೆ ಒಂದು ರೂಮ್ ಮಾಡಿಬಿಟ್ಟಿದ್ದೀವಿ. ಅಲ್ಲಿಗೆ ಒಂದು ದಿನಾಗ್ಲೂ ನಮ್ಮ ಜೊತೆನೇ ಆಫೀಸಿಗೆ ಬರ್ತಾನೆ, ನಮ್ಮ ಜೊತೆನೇ ಲಾಗೌಟ್. ಅಂದರೆ ಇವ್ರು ಸ್ವಲ್ಪ ಲೇಟಾಗಿ ಲಾಗೌಟ್ ಆಗ್ತಾರೆ, ನಾವು ಸ್ವಲ್ಪ ಬೇಗ ಲಾಗೌಟ್ ಆಗ್ತೀವಿ ಅಷ್ಟೇ. ಎಷ್ಟು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ? ಟೋಟಲ್ ಟೀಮ್ ಅಂತ ಬಂದಿರೋವಾಗ ನಾವು 110 ಆಯ್ತು, ಇವಾಗ 110 ಎಂಪ್ಲಾಯೀಸ್ ಓವರ್ ಆಲ್ ಆಗಾದ್ರು. ಓಕೆ, ನೀವು ಬಿಸ್ನೆಸ್ ಮಾಡೋದರ ಜೊತೆಯಲ್ಲಿ ಸಾಕಷ್ಟು ಜನ ಎಂಪ್ಲಾಯ್ಮೆಂಟ್ ಕೂಡ ಕೊಡ್ತಾ ಇದ್ದೀರಾ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಮೇನ್ ಮೋಟಿವ್ ಏನಂತ ಹೇಳಿದ್ರೆ ಇವಾಗ ಏನು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಫರ್ನಿಚರ್ಸ್ ತಗೋಬೇಕು ಅಂತ ಹೇಳಿದ್ರೆ ಎಲ್ಲರೂ ಬೇರೆ ದೇಶಕ್ಕೆ ಹೋಗಿ ತಗೊಂಡ್ಬರ್ತಾರೆ. ಇಂಡಿಯಾದಲ್ಲಂತೂ ಮ್ಯಾನುಫ್ಯಾಕ್ಚರರ್ ಇಲ್ಲ ಅಂತ ಅವ್ರಿಗೆ ಒಂದು ಉದ್ದೇಶ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಹೈ ಕ್ವಾಲಿಟಿ ಅನ್ನೋಂಥ ಉದ್ದೇಶಕ್ಕೆ ನಾವು ಇದು ಕೊಡ್ತೀವಿ. ಆ್ಯಕ್ಚುಲಿ ಹೈ ಕ್ವಾಲಿಟಿ ಫರ್ನಿಚರ್ಸು ನಮಗೆ ಬೇರೆ ದೇಶದಲ್ಲೇ ಸಿಗುತ್ತೆ ಅಂತ ಒಂದು ಮೈಂಡ್ ಸೆಟ್ ಇದೆ, ಕರೆಕ್ಟಾ? ಹೌದು. ಸೊ ಇಂಡಿಯಾದಲ್ಲಿ ತುಂಬ ಕಡಿಮೆ ಜನ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಅದರಲ್ಲಿ ನಾವು ಒಂದು ವಿ ಹ್ಯಾವ್ ದ ಒನ್ ಆಫ್ ದ ಪಾರ್ಟ್ ಆಫ್ ಇಟ್. ವಿ ಗಿವ್ ವೆರಿ ಹೈ ಕ್ವಾಲಿಟಿ ಲೆದರ್ ಫರ್ನಿಚರ್ಸ್. ಅಂದ್ರೆ ತುಂಬಾ ಜನ ದೇ ಆಪ್ಟ್ ಫಾರ್ ಅದರ್ ಕಂಟ್ರೀಸ್, ಬೇರೆ ದೇಶಕ್ಕೂ ಅಥವಾ ತುಂಬಾ ಶ್ರೀಮಂತರು ಅಥವಾ ಬೇರೆ ರಾಜ್ಯದಲ್ಲೂ, ಇವಾಗ ಫಾರ್ ಎಕ್ಸಾಂಪಲ್ ಡೆಲ್ಲಿ, ಮುಂಬೈ ಆ ಥರ ಆಪ್ಟ್ ಮಾಡ್ತಾರೆ. ಸೊ ಬೆಂಗಳೂರಿನಲ್ಲೇ ಆ ಥರ ಒಂದು ಸರ್ವಿಸ್ ಕೊಡುವಾಗ ಯಾಕೆ ಜನ ಮುಂದೆ ಬರಬಾರ್ದು? ಹೌದು ಮ್ಯಾಮ್, ಬೇರೆ ದೇಶದಲ್ಲಿ ಮಾಡಿರೋ ಸೋಫಾಸ್ ಎಲ್ಲ US ಸ್ಟ್ಯಾಂಡರ್ಡ್ಸ್ ಮಾಡ್ತಾರೆ. ಅಂದ್ರೆ ಅವರು 6 feet ಹೈಟು, ಅವ್ರು ಸ್ವಲ್ಪ ವೆಯ್ಟ್ ಜಾಸ್ತಿ, ಆ ಸ್ಟ್ಯಾಂಡರ್ಡ್ಸ್ ಮಾಡ್ತಾರೆ. ಇಲ್ಲಿಗೆ ತಗೊಂಬಂದಿರೋವಾಗ ಅವ್ರಿಗದು ಮ್ಯಾಚ್ ಆಗಲ್ಲ. ನಮ್ದು US ಸ್ಟ್ಯಾಂಡರ್ಡ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಗಲ್ಲ ಆ್ಯಕ್ಚುಲಿ. ಸೊ ಸರ್ವಿಸ್ ಅಂತ ಬಂದಿರೋವಾಗ ಸಪೋಸ್ ನಿಮ್ಮ ಫರ್ನಿಚರ್ಸ್ ಕ್ಲೀನ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ? ಅವ್ರನ್ನ ಅಲ್ಲಿಂದ ಕರ್ಸೋಕ್ಕಾಗತ್ತಾ? ಸೊ ಇಲ್ಲಿ ತಗೊಂಡಿದ್ರೆ ನಾವು ವಿ ಕ್ಯಾನ್ ಸರ್ವಿಸ್ ಇಟ್. 10 years ತನಕ ನಾವು ಸರ್ವಿಸ್ ಕೊಡ್ತೀವಿ, ಕ್ಲೀನಿಂಗ್ ಕಳಿಸ್ತೀವಿ. ಏನೇ ಪ್ರಾಬ್ಲಮ್ಸ್ ಇದ್ರೆ ನಾವು ವಿ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್. ಸಪೋಸ್ ಚಿಕ್ಕ ಮಕ್ಳು ಇರ್ತಾರೆ, ಅವರು ಸೋಫಾ ಪೆನ್ ತಗೊಂಡ್ಬಿಟ್ಟು ಸೋಫಾ ಮೇಲೆ ಅಲ್ಲಿ ಗೀಚ್ಬಿಡ್ತಾರೆ, ಅವಾಗ ಏನು ಮಾಡ್ತೀರಾ? ಸೊ ಅವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಪೋರ್ಷನ್ ಮಾತ್ರ ನಾವು ಲೆದರ್ಸ್ ಎಲ್ಲ ಚೇಂಜ್ ಮಾಡ್ತೀವಿ. ಸೊ ದಟ್ ಇಸ್ ವಿ ಪ್ರೊವೈಡ್ ಸರ್ವಿಸ್. ಓಕೆ, ಮತ್ತೆ ಬೆಂಗಳೂರಲ್ಲೇ ಇರೋದ್ರಿಂದ ತುಂಬಾ ಹ್ಯೂಜ್ ರೆಸ್ಪಾನ್ಸ್ ಬರ್ತಾ ಇದೆ ನಿಮಗೆ. ಹೌದು. ಸೊ ಎಲ್ಲೆಲ್ಲಿ ಜನ ಬರ್ತಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಏನಾದರೂ ಬರ್ತಾ ಇದಾರಾ? ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಮಾಡ್ತಿದ್ದೀವಿ. ಓಕೆ ಓಕೆ. ಆಕ್ಚುಲಿ ನಾನು ಡೆಲ್ಲಿಲಿ ಇದ್ದೆ. ಸೊ ಡೆಲ್ಲಿಲಿ ಒಬ್ಬರು ಕಸ್ಟಮರ್ ನಮ್ಗೆ ಇಲ್ಲಿಂದ ನಮಗೆ ಬರಕ್ಕೆ ಹೇಳಿದ್ರು. ಓಕೆ. ಸೊ ಎಲ್ಲರೂ ಆಶ್ಚರ್ಯ, ಅಲ್ಲಿಂದ ತಗೊಂಡ್ಬರ್ತಾರೆ ಫರ್ನಿಚರ್ಸ್, ನೀವು ಇಲ್ಲಿಂದ ಕಳಿಸ್ತಿದ್ದೀರಲ್ಲ ಅಂತ. ನಾನು ಅದಕ್ಕೆ ಕೇಳಿದ್ದೆ. ಫ್ಯಾಂಟಾಸ್ಟಿಕ್. ಸೊ ಆ ರೆಸ್ಪಾನ್ಸ್ ನೋಡಿ ಎಷ್ಟು ಖುಷಿ ಕೊಡುತ್ತೆ ಸರ್. ಹೌದು ಮೇಡಮ್, ಹೌದು. ಈ ಕಸ್ಟಮೈಸೇಷನ್ ಇರೋದ್ರಿಂದ, ಅದು ಹೈ ಕ್ವಾಲಿಟಿ ಕಸ್ಟಮೈಸೇಷನ್ ಇರೋದ್ರಿಂದ, ಸೊ ಬಾಂಬೆಗೆ, ಡೆಲ್ಲಿಗೆ, ಸೊ ಗೋವಾ, ಕೇರಳ, ಹೈದರಾಬಾದ್, ವಿ ಹ್ಯಾವ್ ಕ್ಲೈಂಟ್ಸ್ ಆಲ್ ಓವರ್ ಇಂಡಿಯಾ. ವಂಡರ್ಫುಲ್ ಸರ್. ಫೈನಲ್ ಆಗಿ ನಿಮ್ಮ ಗುರಿ ಏನು ಸರ್? ಟೆಲ್ ಮಿ. ವೆನ್ ಮೈ ಇಂಡಿಯನ್ ಪ್ರಾಡಕ್ಟ್ ಸೊ ಟು ರೀಚ್ ಟು ದ ಇಂಟರ್ನ್ಯಾಷನಲ್ ಸ್ಟೇಜ್ ಇಸ್ ಮೈ ಡ್ರೀಮ್. ಆಲ್ ದ ಬೆಸ್ಟ್ ಸರ್. ನಿಮ್ಮ ಕನಸು ನನಸಾಗ್ಲಿ ಅಂತ ನಾವು ಕೂಡ ವಿಸ್ತಾರ ನ್ಯೂಸ್ ಕಡೆಯಿಂದ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ವೀಕ್ಷಕರೇ, ಇದು ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.